ಬೇಸಿಗೆ ಒಂದು ಸಮ್ಮರ್ ಸೀಸನ್ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಮಗೆ ಸಭೆ ಕರೆದು ಸಾಕಷ್ಟು ನಮಗೆ ನಿರ್ದೇಶನ ನೀಡಿದ್ದಾರೆ. ಆ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಭೀಮಾ ನದಿಗೆ ಒಂದು ಯುಗಾದಿ ಬಂದಾಗ ನಾವು ನಮ್ಮ ಎಲ್ಲ ಲೇಬರ್ಗೆ ಹಚ್ಚಿ ಸ್ವಚ್ಛತೆಯನ್ನು ಈಗಾಗಲೇ ನಾವು ಮಾಡಿದ್ದೀವಿ ಸರ್. ಒಂದು ಜೊತೆಯಲ್ಲಿ ಈಗಾಗಲೇ ನಮ್ಮ ಯಾದಗಿರಿ ನಗರದಲ್ಲಿ ಸುಮಾರು 312 ಬೋರ್ವೆಲ್ಸ್ ಇದ್ದಾವೆ. ಆ ಬೋರ್ವೆಲ್ದಲ್ಲಿ ಈಗ ವರ್ಕಿಂಗ್ ಇರೋದು 302 ಬೋರ್ವೆಲ್ ಈಗಾಗಲೇ ವರ್ಕಿಂಗ್ ಇದೆ. ಸೊ ಮಿಕ್ಕಿದು ಬೋರ್ವೆಲ್ನು ನಾವು ಮತ್ತೆ ರಿಪೇರಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಜೊತೆಯಲ್ಲಿ ನಮಗೆ 17 ಆರೋ ಪ್ಲಾಂಟ್ಸ್ ನಮ್ಮ ಹತ್ರ ವರ್ಕಿಂಗ್ ಇದಾವೆ. ಅದರಲ್ಲಿ ಒಂದು ಆರೋ ಪ್ಲಾಂಟ್ ಅಲ್ಲಿ ನೀರಿನ ಕೊರತೆ ಇದೆ. ಸೊ ಅದು ಬೇರೆ ಕಡೆ ಮತ್ತೆ ನೀರು ಬೋರ್ವೆಲ್ ಓಡಿಸಿ ಅದನ್ನು ನಾನು ಸ್ಟಾರ್ಟ್ ಮಾಡಿಸ್ತೀನಿ. ಸೊ ನೀರು ಹಸಿರು ಆಗ್ಲಿಕ್ಕೆ ಸ್ವಲ್ಪ ಕಾರಣ ಏನಂತಂದ್ರೆ ನೀರು ಅಲ್ಲಲ್ಲಿ ನಿಂತು ಸ್ವಲ್ಪ ಇಶ್ಯೂ ಆಗ್ತಿತ್ತು. ಇವಾಗ ನಾವು ನೀರಿಗೆ ರನ್ ಮಾಡಿಸಿದ್ದೀವಿ. ಮತ್ತೆ ಈ ಒಂದು MI ಇಲಾಖೆಗೆ ಲೆಟರ್ ಬರೆದು ಈಗಾಗಲೇ ನೀರು ಬಿಡಿಸಿದ್ವಿ ನಾವು ಈಗ. ಸೊ ರನ್ನಿಂಗ್ ನೀರಿದೆ, ಈಗ ಸ್ವಲ್ಪ ಸಾಲ್ವ್ ಆಗಿದೆ ಅದು. ಸೊ ಸಾರ್ವಜನಿಕರು ಈ ಒಂದು ಬೇಸಿಗೆ ಕಾಲದಲ್ಲಿ ನೀರು ಸ್ವಲ್ಪ ಮಿತವಾಗಿ ಬಳಸಬೇಕು. ಜೊತೆಯಲ್ಲಿ ಮತ್ತೆ ಅದರದ್ದು ನೀರು ಸ್ವಲ್ಪ ಕಾಸಿ ಕುಡಿಬೇಕು ಅವಾಗವಾಗ. ಸೊ ಈ ಎಲ್ಲ ನಾವು ಡೈರೆಕ್ಷನ್ ಕೊಳ್ಳಿಕ್ಕೆ ಅವರಿಗೆ ಸ್ವಲ್ಪ ನಾನು ಭಾವಿಸ್ತೀನಿ. ಜೊತೆಯಲ್ಲಿ ಈಗ ನೀರಿಂದು ಕೊರತೆ ಏನಾಗಲ್ಲ. ನಾವು ಸಾಕಷ್ಟು ನಿಮ್ಮ ಕಡೆ ನೀರಿದೆ. ಈಗ ಭೀಮಾ ನದಿಯಲ್ಲಿ ನೀರಿದೆ, ಎಲ್ಲ ಬೋರ್ವೆಲ್ಸ್ ಎಲ್ಲ ವರ್ಕಿಂಗ್ ಇದೆ. ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ತೊಂದರೆ ಏನಾಗಲ್ಲ. ಭೀಮಾ ಏನು ಅಣೆಕಟ್ಟೆ ಇದೆ ಅದರಲ್ಲಿ ಇವಾಗ ಸದ್ಯ ನಮಗೆ ನೀರು ಕೊರತೆ ಏನು ಬರಲ್ಲ. ಸೊ ಕನ್ಫರ್ಮೇಶನ್ ಇದೆ, ಮೇ ಜೂನು ಜುಲೈ ತನ ಮಳೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಸಾಕಷ್ಟು ನೀರು ಪ್ರಮಾಣ ಇದೆ. ಇವಾಗ ನಾವು ಖಚಿತಪಡಿಸ್ಕೊಂಡಿದ್ದೀವಿ, ಯಾವುದೇ ರೀತಿಯಲ್ಲಿ ಯಾವುದೇ ತೊಂದರೆ ಬರಲ್ಲ. ಈಗ ಸಾಕಷ್ಟು ಕಡೆ ಅನಧಿಕೃತ ನಳಗಳಾಗಲಿ ಅಥವಾ ಅನಧಿಕೃತವಾಗಿ ನಮ್ಮ ಪೈಪ್ ಲೈನಿಗೆ ನೀರು ತಗೊಂಡು ಸಾಕಷ್ಟು ಕಡೆ ಹಂಗೆ ಓಪನ್ ಆಗಿ ಬಿಟ್ಬಿಡ್ತಾರ. ಸೊ ಸಾರ್ವಜನಿಕರು ನಮಗೆ ಸಹಕರಿಸಬೇಕು. ಯಾವುದೇ ರೀತಿಯಲ್ಲಿ ತನಗೆ ಬೇಕಾದಷ್ಟು ನೀರು ತಗೊಂಡು ಎಲ್ಲರೂ ನಳ ಬಂದ್ ಮಾಡಿ ಮತ್ತೆ ನಮ್ಮ ನೀರನ್ನು ಅವರು ಯಾವುದೇ ರೀತಿಯಲ್ಲಿ ಪೋಲ್ ಆಗದಂತೆ ನೋಡ್ಕೊಳ್ಬೇಕು. ಸ್ವಲ್ಪ ಅಧಿಕೃತ ನಳಗಳು ತಗೋಬೇಕು ನಮ್ಮ ಕಡೆಯಿಂದ. ಸೊ ಈಗೇನ್ ನೀರಿಂದೇನು ಟ್ಯಾಕ್ಸ್ ಇದೆ, ಕರ ಇದೆ. ಸೊ ಸಾರ್ವಜನಿಕರು ನೀರಿನ ಕರ ನಮ್ಗೆ ಕಟ್ಟಬೇಕು. ಯಾಕಂತಂದ್ರೆ ನಾವು ಗುರುಮಟ್ಕಲ್ಲು, ಶಾಪುರ್, ಸುರ್ಪುರ ಕಂಪೇರ್ ಮಾಡಿದಾಗ ನಮ್ಗೆ ಡಿಮಾಂಡ್ ಇದ್ದಿದ್ದು 3 ಕೋಟಿ ಈಗ ನೀರಿಂದು. ಆದರೆ ನಮ್ಗೆ ಕಲೆಕ್ಷನ್ ಆಗಿದ್ದು ಕೇವಲ 22 ಲಕ್ಷ ನಮ್ಮ ಯಾದಗಿರಿ ನಗರಸಭೆಯಲ್ಲಿ. ಸೊ ನಮ್ಗಿಂತ ಸೊ ಇಲ್ಲ, ನೀರಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ನೀರು ಖಂಡಿತವಾಗಿ ನಾವು ನೀರೆಲ್ಲ ಕೊಡ್ತಾ ಇದೀವಿ. ಸೊ ಅಲ್ಲಿ ಏನು ಸ್ವಲ್ಪ ಹೈಟ್ ಇದೆ, ಆ ಹೈಟ್ ಕೆಲವೊಂದ್ ಕಡೆ ನೀರು ಹೋಗ್ಲಿಕ್ಕಿಲ್ಲ. ಆದ್ರೂ ಸಹ ಬೋರ್ವೆಲ್ ಪರ್ಯಾಯ ವ್ಯವಸ್ಥೆ ನಾವು ಮಾಡಿದೀವಿ ಇವಾಗ. ಸೊ ನಮ್ಮ ಹತ್ರ ಪರ್ಯಾಯವಾಗಿ ನಮ್ಗೆ ಹತ್ರ ಈ ನೀರಿನ ಟ್ಯಾಂಕರ್ಸ್ ಇದಾವೆ. ಸೊ ಪ್ರೈವೇಟ್ ಆಗಿ ನಾವು 10 ಟ್ಯಾಂಕರ್ಸ್ ಜೊತೆನೆ ನಾವು ನೀರಿನ ಟ್ಯಾಂಕರ್ ಜೊತೆ 10-15 ಟ್ಯಾಂಕರ್ ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಸೊ ಯಾವುದೇ ರೀತಿಯಲ್ಲಿ ಒಂದು ಸಮಯದಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಸೊ ಈಗ ಸದ್ಯಕ್ಕೆ ಯಾವ್ದು ನಮ್ ಕಂಪ್ಲೇಂಟ್ ಬಂದಿದ್ರೆ ಮೊದಲ ಪ್ರಯಾರಿಟಿ ಮೇಲೆ ನಾವು ಅದಕ್ಕೆ ಸಾಲ್ವ್ ಮಾಡ್ಕೊಂಡು ನೀರಿನ ಪೂರೈಕೆ ನಾವು ಮಾಡ್ತಿದೀವಿ ಇವಾಗ. ಸೊ ಈಗ ಸದ್ಯಕ್ಕೆ ನಮ್ಮ ನೀರಿಂದು ಆಲ್ಟರ್ನೇಟಿವ್ ಡೇಸ್ ಇವತ್ತು ಬಿಟ್ಟಿದ್ರೆ ನಾವು ನಾಳೆ ಬಿಡಲ್ಲ. ಸೊ ಈಗ ನಾವು ಹೊಸ ಪ್ರಾಜೆಕ್ಟ್ ನಮ್ದು 54 ಕೋಟಿದು ನಡೀತಾ ಇದೆ. ಅದು ಮುಗಿದ ತಕ್ಷಣ ಡೈಲಿ ಕೊಡ್ಲಿಕ್ಕೆ ನಾವು ವ್ಯವಸ್ಥೆನ ನಾವು ಅದು ಮಾಡ್ತೀವಿ. ಅದು ಇನ್ನೂ ಒಂದು 6 ಮಂತ್ ತಗೋತೀವಿ. ಅದು ಪೈಪ್ಲೈನ್ ಎಲ್ಲ ಆಗಿದೆ ಏರಿಯಾದಲ್ಲಿ. ಸೊ ಮೇನ್ ಪೈಪ್ಲೈನ್ ಮತ್ತೆ OST ಟ್ಯಾಂಕರ್ಸ್ ಅವ್ರು ಮಾಡಬೇಕಾಗಿದೆ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದೀವಿ, ಮೀಟಿಂಗ್ ಸಹ ನಾವು ಮಾಡಿದೀವಿ ಇವಾಗ.